Hey guys, welcome back to my YouTube channel Sinchana Mohan Vlogs. गुनगुनाए मुस्कुराए छोटी मोटी बातों पे मुंह फुला ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆ್ಯಂಡ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಮ್ಮ ಮನೆಯಲ್ಲಿ ಅರೌಂಡ್ 5:36 ಹಂಗೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಅದ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಶಾರದು ಅವರು ರಂಗೋಲಿ ಬಿಡಿಸಿದ್ದಾರೆ ನೋಡಿ, ತೋರಿಸ್ತೀನಿ ಹೆಂಗೆ ಬಿಡಿಸಿದ್ದಾರೆ ಅಂತ. ಪ್ರತಿ ವರ್ಷ ಅವರೇ ಹಾಕೋದು, ಇವಾಗ್ಲೂ ಅವರೇ ರಂಗೋಲಿ ಬಿಟ್ಟಿದ್ದಾರೆ, ತೋರಿಸ್ತೀನಿ. ಈ ಥರ ರಂಗೋಲಿ ಬಿಟ್ಟಿದ್ದಾರೆ ಗಾಯ್ಸ್. ಹೆಂಗೆ ಡೆಕೋರೇಷನ್ ಮಾಡಿದೀವಿ ಶಾರದಮ್ಮ. ಅದೇ ಟ್ರೆಂಡಿಂಗ್ ಅದು ನೋಡಿ ಗಾಯ್ಸ್. ನಮ್ಮಮ್ಮ ಪೂಜೆ ಮಾಡ್ಬೇಕಾದ್ರೆ ಮಾತ್ರ. ಸೊ ಗಾಯ್ಸ್, ಇವಾಗ ನಮ್ಮ ಕನಿಕಾ ಬಂದಿದ್ದಾಳೆ. ಬಾರ ಇಲ್ಲಿ. ತಲೆವನ್ನೇ ಒಣಸ್ಕೊಂಡಿಲ್ಲ ಇನ್ನ ನೋಡಿ. ಸೊ ಇವಾಗ ನಾನು ಕನಿಕಾ ನಮ್ಮ ತಾತನ ಕೇಕ್ ತೊಗೊಂಬರಕ್ಕೆ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಇಸ್ಕೊಂಡು ಬಂದು ಬರೋಷ್ಟಕ್ಕೆ ಅವರೆಲ್ಲ ಬಂದಿರ್ತಾರೆ. ಊಟ ಟೈಮ್ ಆಗ್ಬಿಟ್ಟಿರುತ್ತೆ. ಊಟ ಮಾಡ್ಕೊಂಡು ಕೇಕ್ ಕಟ್ ಮಾಡಿಸೋದು ಅಷ್ಟೇ ಗಾಯ್ಸ್. ಆಮೇಲೆ ಊಟಕ್ಕೆ ಏನೇನು ಮಾಡಿದ್ರು ಅಂತೆಲ್ಲ ತೋರಿಸ್ತೀನಿ ಗಾಯ್ಸ್. ಓಕೆ, ಇವಾಗ ಬನ್ನಿ ಹೋಗ್ಬಿಟ್ಟು ಕೇಕ್ ಇಸ್ಕೊಬೇಡ. ಸೊ ಗಾಯ್ಸ್, ಇವಾಗ ನಮ್ಮ ಮನೆಗೆ ಎಲ್ಲ ಬಂದೇ ಬಿಟ್ರು. ಥ್ಯಾಂಕ್ ಯು. ಸೊ ಗಾಯ್ಸ್, ನಾನು ರಸಮಲೈ ಕೇಳಿದ್ದೆ. ನಮ್ಮ ಸುನಿ ಮಾವ ರಸಮಲೈ ತಂದು ಕೊಟ್ಟಿದ್ದಾರೆ. 12 ಇದೆ, 11 ನಿಂತಿನೋ ಒಂದು ಇವ್ರು ತಿಂತಾರೆ. ಊಟಕ್ಕೆ ಹೇಳಮ್ಮ, ಏನೇನು ಮಾಡಿದ್ಯಾ? ಕೋಸಂಬರಿ, ಪಲ್ಯ, ಕ್ಯಾರೆಟ್ ಬೀನ್ಸ್ ಪಲ್ಯ, ಬೋಂಡಾ. ಆಮೇಲೆ ಗಾಯ್ಸ್ ನಮ್ಮ ಅಜ್ಜಿ ಪಾಯಸ ಮಾಡಿದ್ದೀವಿ. ಆಮೇಲೆ ವಾಂಗಿ ಬಾತ್. ಸಾಕು ಸಾಕು. ಅವಳ ಕಾಣುತ್ತೆ ಅಲ್ಲ, ನೀ ಕಾಣಿಸೋದು ಇಲ್ಲಿ ನಿಂತ್ಕೋ. ಇಲ್ವಾ ಅವಳು ಬ್ಯಾಕ್ ನೋಡಕ್ಕೆ ನಿಂತವಳೆ. ಈ ತರ ಇದೆ ಇದು. ವೈಟ್ ಟೌನ್ ಇದೆ ಇಲ್ಲಿ. ಒದ್ದೋಡ್ಸಿ 70ಕ್ಕೆ ಬಂದೆ ಅಂತೆ ನೋಡು. ಹಂಗೆ ಯಾರು ಮಾಡಿಸ್ಕೊಂಡ್ ಬಂದಿದ್ದು ನೋಡ್ದ? 70 ಒಳ್ಳೆ ಹೆಂಕಿದಂಗಿದೆ ಎಷ್ಟು ತರ ಒಳ್ಳೆ. ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಆಯ್ತು. ಕೇಕ್ ಚೆನ್ನಾಗಿತ್ತು. ಸೊ ಫೋಟೋಸ್ ಎಲ್ಲ ತೊಗೋಬೇಕಿತ್ತು, ಹಂಗೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಬೇಕಿತ್ತು ಅಂದ್ಬಿಟ್ಟು ಕೆಳಗೆ ಹೋಗ್ಬಿಟ್ಟು ನಾನು ಮತ್ತು ನನ್ನ ಕನಿಕಾ ಶೂಟ್ ಮಾಡಿದ್ವಿ. ಅದಷ್ಟೊತ್ತಿಗೆ ಸಂಜೆ 4:30 ಆಗೋಯ್ತು. ಎಲ್ಲ ಹೊರಡೋಕ್ಕೂ ಟೈಮ್ ಆಯಿತು. ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಎಲ್ಲ ಮಾಡಿದ್ವಿ ಎಲ್ಲರೂ. ಹಬ್ಬ ಊಟ ಎಲ್ಲ ಮಾಡಿಕೊಂಡು ಸೊ ಅಜ್ಜಿಗೆ ಮತ್ತು ಸುಷ್ಮಾ ಅಕ್ಕ ಎಲ್ಲ ಬಂದಿದ್ರಲ್ವ, ಸೊ ಅಮ್ಮ ಕುಂಕುಮ ಕೊಟ್ಬಿಟ್ಟು ಕಳಿಸಿದ್ರು. ಅದಾದಮೇಲೆ ಸಂಜೆ ವಿಸರ್ಜನೆ ಮಾಡಬೇಕಿತ್ತು. ಅರ್ಜೆಂಟ್ ಹೋಗಿತ್ತು. ನಾವು ಎಲ್ಲರಿಗೂ ನಮ್ಮ ಮನೇಲಿರೋ ಎಲ್ಲ ಗಂಡಸ್ರಿಗೂ ಅಂದರೆ ಮಾವ ಅಪ್ಪ ಸನತ್ಗೆಲ್ಲ ಬಟ್ಟೆ ತಂದಿದ್ವಿ, ತಾತಂಗೆಲ್ಲ. ನಮ್ಮ ಮಾವಂಗೆ ದೊಡ್ಡ ಸೈಜ್ ತಂದುಬಿಟ್ಟಿದ್ದೀವಿ. ಅದಕ್ಕೆ ಅದನ್ನ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀವಿ. ಸೊ ನಾನು ಕನಿಕಾ ಹೋಗ್ತಿದ್ದೀವಿ. ಅಮ್ಮ ಮನೇಲಿ ವಿಸರ್ಜನೆ ಮಾಡ್ಕೋತಾರಂತೆ. ಸೊ ಹೋಗ್ಬಿಟ್ಟು ನೋಡೋಣ. 30 days ಟೈಮ್ ಇದೆ ಅಂದರು. ಬಟ್ ನಾನು ಕೇಳೋಕ್ಕೆ ಭಯ. ಯಾವತ್ತೂ ಈ ಥರ ನಾವು ತೊಗೊಂಡಿಲ್ಲ ರಿಟರ್ನು. ಅದಕ್ಕೆ ಬನ್ನಿ ಹೋಗೋದ. ಮಂಜುಳಾ, ಹ್ಯಾಪಿ ವರಮಹಾಲಕ್ಷ್ಮಿ. ಥ್ಯಾಂಕ್ ಯು ಹೇಳಿ. ಆಯ್ತಾ ಹಬ್ಬ ಎಲ್ಲ ಹೊಲಿತಾವ್ರ ಗಾಯ್ಸ್ ಆಂಟಿ. ಹೇಳಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಗ್ರ್ಯಾಂಡ್ ಆಗಾಯ್ತು. ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇವಾಗ ಸ್ಟುಡಿಯೋಗೆ ಹೋಗ್ತಿದ್ವಿ. ಬಾಯ್
ಬಾಯ್. ಸ್ಟುಡಿಯೋಗೆ ಹೋಗಿ ಎಲ್ಲನೂ ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ವಿ. ಬಟ್ ಪುನಃ ಒಂದು ಕಲರ್ ಬೇರೆ ತೊಗೊಬಿಟ್ಟಿದ್ದೆ, ಆಮೇಲೆ ಸೈಜ್ ಕೂಡ ಬೇರೆ ತೊಗೊಂಡ್ಬಿಟ್ಟಿದ್ದೆ, ಅದನ್ನು ಚೇಂಜ್ ಮಾಡಿಸ್ದೆ. ಆಗ ಸಂಜೆ ಎಲ್ಲರ ಮನೆಗೂ ಗೊತ್ತು, ಎಲ್ಲರ ಮನೆಗೂ ಕುಂಕುಮ ತೊಗೊಳಕ್ಕೆ ಕರೆದಿದ್ದಾರೆ. ಸೊ ಅಮ್ಮ ಒಬ್ಬರೇ ಹೋಗಲ್ಲ ಅಂದ್ಬಿಟ್ಟು ನಾನು ಹೋಗ್ತಿದ್ದೀನಿ ಅಮ್ಮನ ಜೊತೆ. ನೋಡೋಣ ಅವ್ರ ಮೇಲೆ ಹೇಗೆ ಡೆಕೋರೇಟ್ ಮಾಡಿದ್ದಾರೆ ಎಲ್ಲ ನನ್ನ ಜೊತೆ ಶೇರ್ ಮಾಡ್ತೀನಿ ಇವಾಗ ಗೈಸ್. ತುಂಬ ಜನ ಕುಂಕುಮ ತೊಗೊಳಕ್ಕೆ ಅಂತ ಕರೆದಿದ್ರು. ಸೊ ನಾವು ಹೋಗಿದ್ವಿ ನೋಡೋಕ್ಕೆ. ಇದು ನಮ್ಮ ಸನತ್ ಮ್ಯಾಮ್ ಮನೆಯದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕೂರಿಸಿದ್ರು, ಆಮೇಲೆ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಸೊ ಇದು ನಮ್ಮ ನೇಬರ್ ಅಂದರೆ ಪಕ್ಕದ ಮನೆಯವ್ರದ್ದೇ. ಇವರು ಅಷ್ಟೇ ತುಂಬ ಪುಟ್ಟಾಗಿ ಲಕ್ಷಣವಾಗಿ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಸೇಮ್ ನಮ್ಮನೆ ಥರನೇ ಇತ್ತು. ಹೂವು ಇಟ್ಟಿರ್ಬೋದು, ಡ್ರೆಸ್ ಆಗಿರ್ಬೋದು, ಎಲ್ಲನೂ ಸೇಮ್ ಒಂದೇ ಥರ ಇತ್ತು. ಸೊ ತೊಗೊಂಡು ಮನೆಗೆ ಬಂದ್ವಿ. ಐ ಹೋಪ್ ನಿಮಗೆ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಪ್ರಿಪ್ರೇಷನ್ ಆ್ಯಂಡ್ ಪೂಜೆ ವ್ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಆದಷ್ಟು ಬೇಗ ಒಂದು ಸ್ವೀಟ್ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ಓನಾಗಿ ನಾವೇ ಮಾಡಿರೋದು, ಬಟ್ ಅದಕ್ಕೇನೋ ಹೆಸರಿಟ್ಟಿಲ್ಲ ಗೈಸ್ ನಾವು. ಸೊ ಆದಷ್ಟು ಬೇಗ ಅದನ್ನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಕೀಪ್ ವಾಚಿಂಗ್.